ಕೇಳುವವನು ನೀನುದಾರು, ನಿನ್ನ ನಾಮಾಂಕಿತವೇನು? ಹೇ ರಾಜ, ನಾನು ಯಾರೆಂದರೆ ದಿನಾಲು ಕಾಲಲ್ಲಿ ಹಾಕಿಕೊಳ್ಳುವೆನು ರಾಣಿ ಚಾಪ ಬೂಟ, ಧೋತರು ಉಡುವೆನು ಮಲಮಲ್ಲಿ ಮ್ಯಾಂಚಿಟ್ಟ, ಅದರ ಮೇಲೆ ಹಾಕುವೆನು ಉಲಾದ ಕೋಟ, ದಿನಾಲು ಸ್ವೀಕರಿಸುವೆನು ಚಾ ಬಿಸ್ಕಿಟ್ಟ, ಅದರ ಮೇಲೆ ಸೇದುವೊಂದು ಪಿವಳ ಹತ್ತಿ ಸಿಗರೇಟ್. ಆದ್ರೂ ನನಗೊಂದು ಬಿದ್ದಿತ್ರಿ ಬ್ಯಾರೆ ಕೆಟ್ಟ ಚಟ, ದಿನಾಲು ಆಡುತ್ತಿದ್ದೆ ರೊಕ್ಕದ ಆಟ, ಆಡಿ ಹಾಕಿರಿ ಮನೆಯಲ್ಲಿ ಜಿನಗಲಿ ಸಟ್ಟ, ಕೆಲಸಕ್ಕೆ ಹೋಗಿ ಒಂದು ಹೆಂಡತಿಗೆ ಹೊಡೆದಿರಲಿ ಒಂದು ಏಟ, ಅಕ್ಕಿ ಹೋದ್ರಿ ತವ್ರ ಮನೆಗೆ ಹೊಂಟ, ನಾವು ಒಬ್ಬನೇ ಉಳಿದಿನ್ರಿ ಲಂಗ ಸೋಟ. ಈ ಸಭೆಯಲ್ಲಿ ಕುಳಿತವ್ರು ಯಾರೂ ಆಡಬೇಡಿ ರೊಕ್ಕದ ಆಟ, ಆಡಿದ್ರೆ ನನ್ನಂಗಾದಿರಿ ಕಷ್ಟ, ಅದು ನನ್ನ ಅದೃಷ್ಟ. ತಾವು ಮಾಡುತ್ತಿರುವುದು ಮನ್ಮಥರಾಜ ಎಂಬ ದೊಡ್ಡ ಸುಂದರ ಸಾಮಾಜಿಕ ಬಯಲಾಟ, ನಾನು ಮಾಡುವುದು ಸಾರಥಿ ಪಾಠ. ಸಕಲರೆಲ್ಲರೂ ನನಗೆ ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ. ತಾವುದಾರು ತಮ್ಮ ನಾಮಾಂಕಿತವೇನು ಚೆನ್ನಾಗಿ ಹೇಳಬೇಕು ರಾಜ್ಯ. ಬಹುಕುಲ ತೇಜ ಫಲೈಯಲೇ ಸಾರಥಿ ರಾಜೇಂದ್ರ ಭೂಪತಿ. ನಾನುದಾರೆಂದರೆ ಬಲದಲ್ಲಿ ಹಲಧರನಾಗಿ, ಬಲದಲ್ಲಿ ಹಲಧರನಾಗಿ, ಛಲದಲ್ಲಿ ರಾವಣನಾಗಿ, ಕುಲದಲ್ಲಿ ಗೌತಮನಾಗಿ, ಜಲಜಾಕ್ಷ ಭಕ್ತಿಯಲ್ಲಿ ಪ್ರಹ್ಲಾದನಾಗಿ, ನಿಶ್ಚಲ ಹರಿಧ್ಯಾನದಲ್ಲಿ ಧ್ರುವರಾಜನಾಗಿ, ಸತ್ವದಿಂದ ಬಲಿಯಾಗಿ ಶಾಂತತ್ವದಿಂದ ವಿಭೀಷಣನಾಗಿ, ವೈಷ್ಣವ ಕಲೆಯಲ್ಲಿ ರುಕ್ಮಾಂಗದನಾಗಿ, ಸತ್ಕೀರ್ತಿಯಲ್ಲಿ ಪುಂಡಲೀಕನಾಗಿ, ಯಮದೇವ್ ಶಂಕರನಾಗಿ ಬೆರೀತಕ್ಕಂಥ ಶಂಕರ ಮಹಾರಾಜರು ಸುಪುತ್ರರಾಗಿರ್ತಕ್ಕಂಥ ಮನ್ಮಥ ಮಹಾರಾಜರೆಂದು ಎನ್ನ ಮುಂಭಾಗದಲ್ಲಿ ಝಣಲ್ 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 ಎಂದು ಜೈಬೇರಿಯನ್ನು ಹೊಡಿಸುವಂತವನಾಗು ದೂತ ಕೇಳನ್ನ ಮಾತ. ಮನ್ಮಥ ಮಹಾರಾಜ್ ಕಿ ಭೌಪರಾಗ್ ಭೌಪರಾಗ್ ಭೌಪರಾಗ್. ತಾವು ಮನ್ಮಥ ಮಹಾರಾಜರಾದರೆ ಬಹಳ ಸಹಜವಾಯಿತು. ಕುಳಿತಂತ ಸಭಿಕರಿಗೂ ಬಹು ರಮ್ಯವಾಗಿ ತೋರಿತ್ತು. ತಾವು ಕುಳಿತಿರ್ತಕ್ಕಂಥ ಅಂದವಾದ ಮೇಲಮಂದಿರವನ್ನು ಬಿಟ್ಟು ಈ ಕೆಳಗೆ ನಿಂತಿರುವ ಸಭಾಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಎಲೈ ಸಾರಥಿ ರಾಜೇಂದ್ರ, ನಾನು ನನ್ನ ರಕ್ತ ಖಚಿತವಾಗಿರ್ತಕ್ಕಂಥ ಸಭಾಮಂದಿರವನ್ನು ಬಿಟ್ಟು ಈ ಭೂಲೋಕಕ್ಕೆ ಆಗಮಿಸತಕ್ಕಂತ ಕಾರಣವೇನೆಂದರೆ ಇಲ್ಲಿಯ ಮಹಂತೇಶ ಗುರುಗಳು ಕರೆಸಿದ ಕಾರಣ. ಅವರು ಇಲ್ಲಿ ಜಾನಪದ ಕಲೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಪ್ರಯುಕ್ತವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಕಾರ್ಯಕ್ರಮ ಸದಾಕಾಲ ನಡೀತಾ ಇರಲಿ ಅಂತಕ್ಕಂಥ ಮಹದಾಶೆಯಿಂದ ಬಂದಿದ್ದಾಗಿದ್ದು, ಇದು ಒಂದು ಕಲಾ ರೀತಿಯಲ್ಲಿ ಇದನ್ನ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಹೆಮ್ಮೆ ಅಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಮುಂದೆ ಸದಾಕಾಲ ನಡೀತಾ ಇರಲಿ ಅಂತಕ್ಕಂಥ ಒಂದು ಮಹದಾಶಯವನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ. ಬಂದರೆ ಬಹಳ ಸಹಜವಾಯಿತು. ಅಲ್ಲೇ ತಮ್ಮ ಶಿವಪೀಠವನ್ನು ಅಲಂಕರಿಸಿಕೊಳ್ಳುವಂತವರಾಗಿದೆ.